ಅಲ್ಲ, ಈ ರಾಹುಲ್ ಗಾಂಧಿಗೆ ಏನಾದ್ರೂ ತಲೆಗಿಲೆ ಕೆಟ್ಟೋಗಿದ್ಯಾ ಅಂತ ಸತ್ಯವಾಗಿಯೂ ಇತ್ತೀಚೆಗೆ ನನಗೆ ಅದೇ ರೀತಿಯಾಗಿ ಅನಿಸ್ತಿದೆ. ಅಧಿಕಾರ ಕೈಗೆ ಸಿಗದಲೇನೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ. ಅಲ್ಲ ಕಣ್ರಿ, ಪ್ರಶ್ನೆ ಮಾಡಬೇಕಾಗಿರುವಂತಹ ಜಾಗದಲ್ಲಿ ನಿಂತ್ಕೊಂಡು ಪ್ರಶ್ನೆನ ಮಾಡೋದನ್ನ ಬಿಟ್ಟು ಯಾವ್ಯಾವುದೋ ದೇಶದಲ್ಲಿ ನಿಂತ್ಕೊಂಡು ಪ್ರಶ್ನೆಗಳನ್ನ ಮಾಡೋದು, ಯಾವ್ಯಾವುದೋ ಹೆಣ್ಮಕ್ಳು ಫೋಟೋಗಳನ್ನ ಹಿಡ್ಕೊಂಡು ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಅಂತ ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ರಾತ್ರಿ ಮಲಗಿದಾಗ್ಲೆಲ್ಲ ಬೊಬ್ಬೆನ ಹೊಡೆಯೋದು. ಇವರ ಮುತ್ತಜ್ಜನ ಕಾಲದ ಚುನಾವಣಾ ಕಾಯ್ದೆಯ ಪ್ರಕಾರವಾಗಿ 45 ದಿನದ ಒಳಗಡೆ ಕೋರ್ಟ್ಗೆ ಹೋಗ್ಬೇಕು ಅನ್ನೋ ಪ್ರಜ್ಞೆ ಬೇಡವಾ? ಆ ಪ್ರಜ್ಞೆನೂ ಇಲ್ಲ. ಅದ್ಯಾವುದೋ ಮಗ್ಗಿ ಪುಸ್ತಕದ ರೀತಿಯಾಗಿರುವಂತಹ ಕೆಂಪು ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು, ಮೀಡಿಯಾಗಳ ಮುಂದೆ ಬೊಬ್ಬೆ ಹೊಡೆಯೋದು. ಅಯ್ಯೋ, ಪ್ರಜಾಪ್ರಭುತ್ವವನ್ನ ಉಳಿಸಿ, ಅಯ್ಯೋ ಸಂವಿಧಾನವನ್ನ ಕಾಪಾಡಿ, ನಾವು ಬಂದಿರೋದೇ ಪ್ರಜಾಪ್ರಭುತ್ವವನ್ನ ಉಳಿಸೋದಕ್ಕೆ, ನಾವು ಬಂದಿರೋದೇ ಸಂವಿಧಾನ ರಕ್ಷಣೆಯನ್ನ ಮಾಡೋದಕ್ಕೆ ಅಂತ ಹಿಂಗ್ ನಿಂತ್ಕೊಂಡು ಓದಲ್ಲಿ ಬಂದಲ್ಲಿ ಹಿಂಗೆ ಅಳ್ಳಾಡಿಸ್ತಾ ಇರೋದು. ನನಗೆ ಚರ್ಚೆ ಮಾಡೋದಕ್ಕೆ ಅವಕಾಶನೇ ದೊರೆಯೋದಿಲ್ಲ, ಅವಕಾಶನೇ ನೀಡೋದಿಲ್ಲ ನರೇಂದ್ರ ಮೋದಿಯ ಸರ್ಕಾರ, NDA ಸರ್ಕಾರದವರು ಅಂತೆಲ್ಲ ಆ ಸಂಸತ್ ಮುಂದೆ ನಿಂತ್ಕೊಂಡು ಶೋಗಳು ಕೊಡೋದು, ಪೋಸ್ಟ್ಗಳು ಕೊಡೋದು. ನನ್ನ ಚರ್ಚೆಗೆ ಅವಕಾಶ ಸಿಗ್ತಾ ಇಲ್ಲ, ನನಗೆ ಅವಕಾಶ ಸಿಗ್ತಾ ಇಲ್ಲ, ಅವಕಾಶವನ್ನು ನೀಡಿ ಅಂತ. ಅವಕಾಶ ಸಿಕ್ಕಾಗ ತಲೆ ಬುಡ ಇಲ್ದಿರಂತಹ ಪ್ರಶ್ನೆಗಳನ್ನು ಕೇಳೋದು, ಅತ್ತಿತ್ತ ಅವ್ರಿವ್ರ ಮುಖ ನೋಡ್ಕೊಂಡು ನಗೋದು. ಒಳ್ಳೆ ಹೇಳ್ತಾರಲ್ಲ ಅದೇನೇನೋ ಪ್ರಶ್ನೆಗಳು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ತಲೆ ಬುಡ ಏನು ಇರೋದಿಲ್ಲ ಕೇಳುವಂತಹ ಪ್ರಶ್ನೆಗಳಿಗೆ. ಸರಿ, ಪುಣ್ಯಾತ್ಮ ಪ್ರಶ್ನೆ ಕೇಳ್ತಿರ್ತಾನೆ, ಪ್ರಶ್ನೆ ಕೇಳಿದ ಮೇಲೆ ಅದಕ್ಕೆ ಉತ್ತರವನ್ನು ತೆಗೆದುಕೊಳ್ಬೇಕು, ಉತ್ತರ ತೆಗೆದುಕೊಳ್ಳುವಂತಹ ತಾಳ್ಮೆ ಇರಬೇಕು. ಮೊನ್ನೆ ನೋಡಿ ಅದೇ ರೀತಿಯಾಗಿತ್ತು ಸಂಸತ್ತಲ್ಲಿ. ಅಮಿತ್ ಶಾ ಎದ್ದು ನಿಂತ್ಕೊಂಡು ಉತ್ತರ ನೀಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ನೋಡಿ. ಅಲ್ಲಿ ಇದ್ದಂತಹ ಯಾರೋ ಪ್ರತಿಪಕ್ಷದವ್ರು ಯಾರಿದ್ರು ಆ ಸರ್ವರ್ ಡೌನ್ ಆಗೋಯ್ತು. ಸರ್ವರ್ ಡೌನ್ ಆಗಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಜೊತೆಗೆ ಎಲ್ಲ ಒಬ್ರಿಂದ ಎಲ್ಲ ಎದ್ದೆ ಹೊರಟೋಗ್ಬಿಟ್ರು. ಏನು ಅಷ್ಟೊಂದು ಅರ್ಜೆಂಟ್ ಆಗಿತ್ತ ರೆಸ್ಟ್ ರೂಮ್ಗೆ ಹೋಗೋದಕ್ಕೆ? ಈ ಪುಣ್ಯಾತ್ಮ ಎಲ್ಲಪ್ಪ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಸಂಜೆ ಅಷ್ಟೊತ್ತು ಕಾಲೇನೆ ಹೊಸ ನ್ಯೂಸು, ರಾಹುಲ್ ಗಾಂಧಿ ಅಲ್ಲೇ ಜರ್ಮನ್ ಅಂತೆ. ಯಾಕೆ ಅಷ್ಟು ಬೇಗ ಏನು ಅಂತಹ ಆತರ ಇತ್ತು ಜರ್ಮನ್ಗೆ ಹೋಗಂತದ್ದು? ಜರ್ಮನ್ ನೆಲದಲ್ಲಿ ನಿಂತ್ಕೊಂಡು ಸಂವಿಧಾನ ರಕ್ಷಣೆಯನ್ನ ಮಾಡೋದಕ್ಕ, ಜರ್ಮನ್ ನೆಲದಲ್ಲಿ ನಿಂತ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಾಪಾಡೋದಕ್ಕ? ಈ ಮನುಷ್ಯ ಹೇಳಲ್ವಾ ಯಾವಾಗ್ಲೂ ಪ್ರಜಾಪ್ರಭುತ್ವವನ್ನ ಕಾಪಾಡಿ ಸಂವಿಧಾನವನ್ನ ರಕ್ಷಣೆಯನ್ನ ಮಾಡಿ ಅಂತ? ಇರ್ಬೇಕಾಗಿತ್ತು ಇಲ್ಲೇನೆ, ಪ್ರಶ್ನೆನ ಮಾಡ್ಬೇಕಾಗಿತ್ತು, ನಿಂತ್ಕೊಂಡು ಕೇಳಬೇಕಾಗಿತ್ತು. ಯಾಕೆ ಕೇಳಲಿಲ್ಲ? ಇಲ್ಲಿ ನಿಂತ್ಕೊಂಡು ಸಂಸತ್ತಲ್ಲಿ ನಿಂತ್ಕೊಂಡು ಯಾಕೆ ಪ್ರಶ್ನೆಯನ್ನ ಮಾಡಿದ್ಮೇಲೆ ಯಾಕೆ ಉತ್ತರವನ್ನು ತೆಗೆದುಕೊಳ್ಳಿಲ್ಲ? ಇನ್ನು 18ನೇ ತಾರೀಕು ತನಕನೋ 19ನೇ ತಾರೀಕು ತನಕನೋ ಇರಬೇಕು ಅನ್ಕೊಳ್ತೀನಿ. ಇಲ್ಲ, ಇರ್ಬೇಕಾಗಿತ್ತು, ರಕ್ಷಣೆಯನ್ನ ಮಾಡ್ಬೇಕಾಯ್ತು. ಯಾಕೆ ಮಾಡೋದಿಲ್ಲ ಇವರು? ಬರೀ ಮೀಡಿಯಾಗಳ ಮುಂದೆ ಬಂದ್ಬಿಟ್ಟು ಯಾಕೆ ಪೋಸ್ಟ್ಗಳು ಕೊಡ್ತಾರೆ? ಅವಕಾಶ ಸಿಕ್ಕಿದ್ದು ತಾನೆ, ಸಿಕ್ಕಿದ್ಮೇಲೆ ಪ್ರಶ್ನೆಗಳನ್ನ ಮಾಡಬೇಕು, ಉತ್ತರವನ್ನ ತೆಗೆದುಕೊಳ್ಬೇಕು, ಆ ಧೈರ್ಯ ಇರಬೇಕು ಎದುರಿಸಂತಹದ್ದು. ಇವ್ರುಗಳ ಬಗ್ಗೆ ಹೇಳೋದಕ್ಕೆ ಒಂದಾ ಎರಡ ಹೇಳ್ತಾ ಹೋಗ್ತಾ ಇದ್ರೆ ನನಗೇನೆ ಒಂದ್ ರೀತಿಯಾಗಿ ಬೇಜಾರು ಅನ್ಸ್ಬಿಡುತ್ತೆ ನೋಡಿ. 3 ಮಿನಿಟ್ಸ್ ಮೇಲೆ ಹೊರಟೋಗ್ಬಿಡ್ತು. ಬರೀ ಇವ್ರದೆಲ್ಲ ಯಾವ ರೀತಿಯಾಗಿ ಅಂತಂದ್ರೆ ಬರೀ ಶೋಕಿಗಳು ಮೀಡಿಯಾಗಳ ಮುಂದೆ. ರಕ್ಷಣೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಕಾನೂನಿನ ಪ್ರಕಾರವಾಗಿ ಒಬ್ರು ಏನು ಮಾಡೋದಿಲ್ಲ. ಯಾರಾದ್ರೂ ಒಬ್ರಾದ್ರೂ ನ್ಯಾಯಾಲಯಕ್ಕೆ ಹೋಗಿರೋದು ನೋಡಿದ್ದೀರಾ? EVM ಹ್ಯಾಕ್ ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ. ಒಬ್ನಾದ್ರೂ ಹ್ಯಾಕ್ ಮಾಡಿ ತೋರಿಸಿ ಅಂತ ಕರೆದ್ರು ಯಾವನ್ನೂ ಬರೋದಿಲ್ಲ. ಮತ್ತೆ ಇನ್ನೆಂತಕ್ಕೆ ಹೇಳೋದು? ಓಟ್ ಚೋರಿ ಅಂತ ಹೇಳ್ತಾರೆ, ನ್ಯಾಯಾಲಯಕ್ಕೆ ಮಾತ್ರ ಹೋಗೋದಿಲ್ಲ, ರಸ್ತೆಯಲ್ಲಿ ನಿಂತ್ಕೊಂಡು ಬೊಬ್ಬೆ ಹೊಡಿತಾರೆ. ಅದ್ಯಾವುದೋ ಮಾಡಲ್ದಂತ ಫೋಟೋದು. ಅಯ್ಯೋ, ಇಂತಹ ಪ್ರತಿಪಕ್ಷ ನಾಯಕ, ಅಯ್ಯೋ, ಇವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಿಡಿ. ಇನ್ನೇನು ಬರ್ತಾರಲ್ಲ ಬನ್ನಿ, ಇದೇ ಅಲ್ಲ ಸಂತತಿ, ಬರ್ತಾರೆ ನೋಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಅಯ್ಯೋ ಚರ್ಚೆಗಳನ್ನ ಮಾಡ್ತಾರೆ, ಅಷ್ಟ ಅದ್ಭುತವಾದಂತಹ ಚರ್ಚೆಗಳನ್ನ ಮಾಡ್ತಾರೆ. ನೀವು ಉದ್ಧಾರ ಆಗೋದಿಲ್ಲ. ನೀವು ಯಾವತ್ತು ಗೊತ್ತಾ ಉದ್ಧಾರ ಆಗೋದು? ಇಂತಹ ನಾಯಕರುಗಳನ್ನ ಅದು ಯಾವಾಗ ನೀವು ಕೆಳಗಿಳಿಸಿ ನೀವುಗಳು ಅಧಿಕಾರವನ್ನ ಕೈ ತೆಗೆದುಕೊಳ್ತಿರೋ ಅವಾಗ ಏನೋ ಒಂದು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೋದು. ಇಲ್ಲ ಅಂತಂದ್ರೆ ಈ ಮನುಷ್ಯ ಸಂಪೂರ್ಣವಾಗಿ ಸರ್ವನಾಶವನ್ನ ಮಾಡಿ ಈ ಪಕ್ಷವನ್ನ ದೇಶ ಬಿಟ್ಟು ಹೋಗದೆ. ಸತ್ಯವಾದ ಮಾತು ಇದನ್ನು ತಿಳ್ಕೊಂಬಿಡಿ. ಈ ಮನುಷ್ಯ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ನಾಶ ಮಾಡಿ ಕೊನೆಗೆ ದೇಶ ಬಿಟ್ಟು ಹೋಗದೇನೆ ಅಷ್ಟೇ ಈ ನಮ್ಮ ದೇಶದಲ್ಲಿ ನಡೆಯೋದು ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.